ನಮಸ್ಕಾರ 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 ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇರಳದಲ್ಲಿ ಓಣಂ ಇರೋದ್ರಿಂದ ಎಲ್ಲ ಟ್ರೈನ್ ಫುಲ್ ರಶ್ ಆಗಿತ್ತು. ಜನರಲ್ಲಿ ಕಾಲು ಇಡೋದ್ರಲ್ಲಿ ಸಹ ಜಾಗ ಇರಲಿಲ್ಲ. ಹಂಗಾಗಿ ನಾವು ಆಟೋ ಹತ್ಕೊಂಡು SMBTಗೆ ಹೋಗ್ಬಿಟ್ವಿ. ಅಲ್ಲಿ ನೋಡಿದರೆ ಟ್ರೈನು ಅಲ್ಲಿ ಸಹ ಅದೇ ರೀತಿ ಆಗಿತ್ತು. ಅದ್ರ ಕೂತ್ಕೊಳ್ಳೋಕೆ ಸ್ವಲ್ಪ ಹೊರಗಡೆ ಜಾಗ ಇರೋದ್ರಿಂದ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ. ಪಾಪ ನೋಡ್ರಿ, ನಮ್ಮ ದರ್ಶನ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಹಾಗೂ ಈಗ ಕುತ್ಕೊಂಡು ನೈಟ್ ಕಳೆದ್ಬಿಟ್ಟು ಬೆಳಗ್ಗೆ ಆಗೋಯ್ತು. ಕೇರಳ ಬಾರ್ಡ್ರ್ ದಾಟಿಕ್ಕೆ ನಾವು ಇಳಿಬೇಕಾಗಿದ್ದು ಎರ್ನಾಕುಲಂ ಸ್ಟೇಷನ್ಗೆ ಬಂದ್ವಿ. ಆದರೆ ಏನಾಯ್ತಪ್ಪ ಅಂದರೆ ಇಳಿಬೇಕಂದ್ರೆ ಇಳಿಯೋಕೆ ಸಹ ಜಾಗ ಕೊಡ್ತಾ ಇಲ್ಲ ಇವರು. ಆ ಕಡೆ ಅವ್ರು ಹಂಗೆ ಹತ್ತಾನೆ ಅವರೇ, ಈ ಕಡೆ ಇಳಿಯೋಕೆ ಒಬ್ರಿಗೂ ಬಿಡ್ತಾ ಇಲ್ಲ. ಅದ್ರಲ್ಲಿ ನಾವಿಬ್ಬರೇ ಮಾತ್ರ ಸಿಗಾಕೊಂಡಿದ್ದೀವಿ. ಅವನು ಆಲ್ರೆಡಿ ಇಳಿದ್ಬಿಟ್ಟವನೇ ದರ್ಶಿ. ಈಗ ನಾವು ಇಳಿಯೋದ್ರೊಳಗೆ ಟ್ರೈನ್ ಏನಾದರೂ ಮೂವ್ ಆಗೋದ್ರೆ ನೆಕ್ಸ್ಟ್ ಮುಗಿದೇ ಹೋಯ್ತು. ಕೇರಳ ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಸ್ಟೇಷನ್ ಕನ್ಯಾಕುಮಾರಿ ಹೋಗಿ ಹೋಗ್ಬಿಡುತ್ತೆ ನಮ್ಮದು. ಹೇಗೆ ಇಳಿತಿದ್ದೀವಿ ನೋಡಿ, ಇಳಿಯೋಕ್ಕೆ ಜಾಗ ಬಿಡ್ತಾ ಇಲ್ಲ. ಅವರಿಗೆ ನೋಡಿದರೆ ಕನ್ನಡ ಬರ್ತಾ ಇಲ್ಲ, ನಮಗೆ ಮಲಯಾಳಂ ಬರ್ತಾ ಇಲ್ಲ. ಆದರೂ ಏನೋ ಟ್ರೈ ಮಾಡಿ ಮಾತಾಡಿ ಕನ್ವಿನ್ಸ್ ಮಾಡಿ ಹೋಗೋಕ್ಕೆ ಯಾವ ರೀತಿ ಟ್ರೈ ಮಾಡ್ತೀವಿ ಅಂತ ಒಂದು ಸೆಕೆಂಡ್ ನೋಡ್ಕೊಂಬಿಡಿ ನೀವೇ. ಹೊರಗೆ ಇಳಿಬೇಕು ಬಿಡ್ರು, ನಮಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಂಗಿಲ್ಲ. ಜಾಗ ಕೊಡ್ರು, ಇಳಿಯಕ್ಕೆ ಜಾಗ ಕೊಡ್ರು. ರಿಟರ್ನ್ ಹೋಗಕ್ಕೆಲ್ಲ ಬಂದಿರೋದು ಇಲ್ಲಿಗೆ. ಈಗ ಸೈಡ್ ಕೊಡ್ಲಿಲ್ಲ ಅಂದ್ರೆ ಎಲ್ಲರೂ ದುಃಖಂಡು ಹೋಗ್ಬಿಡ್ತೀವಿ ನೋಡಿ. ಇವಾಗ ನಮ್ಮ ಪ್ರಸವ ನೀವು ಬ್ಯಾಕ್ ಇಳಿದ್ಬಿಡ್ರಿ. ഒന്ന് പോകാൻ പറഞ്ഞ മനെ ഇങ്ങോട്ട് നീങ്ങാൻ പറഞ്ഞു. അകത്തോട്ട് എവിടെയെങ്കിലും പൊളിക്കും. ഞങ്ങള് വേഗം കയറി പോയാണ് നിങ്ങളെക്കാൾ മുമ്പ്. പെണ്ണുങ്ങൾക്ക് കയറാനുള്ള സീറ്റ് ഉണ്ടായിരുന്നു, അവിടെ ഇരുന്നില്ലെങ്കിൽ ഉള്ളിലോട്ടി ഇറങ്ങാനാണ്. ബാഗ് മാറ്റി കൊടുക്കാം. ഞങ്ങൾ കേറ്റാ മോള് പോട്ടോ, ഇറങ്ങിക്ക്. ഞങ്ങൾ കേറ്റിക്കൊള്ളാട്ടാ. ഇറങ്ങി മോനെ ഇറങ്ങി. അത് നിങ്ങൾ കേട്ടാ ಎಂತ ಎದುರಿದ್ದೆ ಗೊತ್ತಾ? ₹20 ಲಾಟ್ರಿ ಮಾಡಿ ಇಲ್ಲ ರೆಕಾರ್ಡ್ ಆಗೈತೆ. ಇವಾಗ ಹಾಲಂತಾರ ಚೀಟಿ ಇಸ್ಕೊಂಡ್ರಲ್ಲ.
ಒಟ್ಟ ಫುಲ್ ಆಗೈತಿ ಸಮೃದ್ಧಿ ಕೋಚಿ ಇದರಲ್ಲಿ ಸ್ಪೆಷಲ್ ಆಫರ್ ಇತ್ತು. ಓಣಂ ಸ್ಪೆಷಲ್ 20 ರೂಪಾಯಿ ಊಟ, ರೈಸ್ ಸಾಂಬಾರ್, 3 ಊಟ 60 ರೂಪಾಯಿ ಆಯ್ತು. ಅಲ್ಲಿಂದ ನೀವು ಹುಡ್ಕೊಂಡೇನು ಬಂದಿಲ್ಲ, ನಮ್ ಬರೋದಾರ್ಲಿ ಸಿಕ್ತು, ಚರ್ಚ್ ಕಡೆ ಬಿಟ್ಟಿವಿ ಅಷ್ಟೇ. ಹೊಟ್ಟೆ ತುಂಬಾ ತಿಂದ್ಬಿಟ್ಟೆವು. ನೆಕ್ಸ್ಟ್ ಏನಾದ್ರು ತಿನ್ಬೇಕಂತ ಆಫರ್ ಜಾಸ್ತಿ ಇತ್ತು, ಬಟ್ ಹೊಟ್ಟೆ ಎಷ್ಟ್ ಆಗುತ್ತೆ ಅಷ್ಟೇ ಅಲ್ಲ ತಿನ್ಬೇಕಾಗಿರೋದು. ಈ ತಿಂಗಳಲ್ಲಿ ಏನಾರ ಬಂದ್ರೆ ಇಲ್ಲಿ ಬಂದ್ಬಿಡ್ರಿ, ಒಂದ್ಸಲ ವಿಸಿಟ್ ಮಾಡ್ರಿ. ಇನ್ನೂ ವೆರೈಟಿ ಇದೆ, ವೆಜ್ ನಾನ್ ವೆಜ್ ಐಸ್ ಕ್ರೀಮ್ ಏನೇನೇ ಇತ್ತು ಎಲ್ಲ ತೋರಿಸಿದ್ವಲ್ಲ, ಎಲ್ಲ ಕಡಿಮೆ ರೇಟಲ್ಲಿ ಇತ್ತು. 30-40 ರೂಪಾಯಿ, 20 ರೂಪಾಯಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನ್ ವೆಜ್ ಎಲ್ಲ ಇತ್ತು, ಕಡಿಮೆ ಇತ್ತು ಕೊಂಬೋ. ನಾವು ಬರೀ ವೆಜ್ ಟ್ರೈ ಮಾಡಿದ್ವಿ, ಅಲ್ಲಿಗೆ ನಮ್ದು ಹೊಟ್ಟೆ ತುಂಬಿತು. ಈ ಶಿಸ್ತ ಹೊಂಟಿದ್ವಿ ಬೇರೆ ಕಡೆ. ಎಲ್ಲಿಗೆ ನಮ್ಮ ಪಯಣ? ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್. ಈಗ ನಾವು ಮುನ್ನಾರ್ಗೆ ಹೋಗ್ಬೇಕಂದ್ರೆ ಮೊದ್ಲು ಇಲ್ಲಿಂದ ಕಣ್ಣೂರಿಗೆ ಹೋಗ್ಬೇಕಂತೆ. ಲಾಟ್ರಿ ಟಿಕೆಟ್ ಮಾರೋರ್ನ ಕೇಳಿದ್ವಿ, ಅಲ್ಲಿ ಹೋಗಿ ಅಲ್ಲಿ ಮುಂದೆ ವೈಟ್ ಲೆಫ್ಟ್ ಹೋಗ್ಬೇಕಂತೆ. ವೈಟ್ ಲೆಫ್ಟ್ ಬಸ್ ಬಂದು ನಾವು ಕೇರಳದ ಫೇಮಸ್ ಕೊಚ್ಚಿಯಲ್ಲಿರುವ ವಾಟರ್ ಮೆಟ್ರೋಗೆ ಹೋಗ್ತಾ ಇದೀವಿ, ಬನ್ನಿ ತೋರಿಸ್ತೀವಿ. ಈಗ ನಾವು ಕೇರಳದ ಫೇಮಸ್ ವಾಟರ್ ಮೆಟ್ರೋ ಅಂದ್ರೆ ನೀರಲ್ಲಿ ಹೋಗ್ತಾ ಇರೋ ಮೆಟ್ರೋನ ಫೇಮಸ್. ಈಗ ಹೋಗಿ ನಾವು ಏನ್ ಮಾಡ್ಬೇಕು, ಪ್ರಾಯೋಗಿಕವಾಗಿ ಪ್ರಯಾಣ ಮಾಡ್ಬೇಕು. 3 ಜನ ಬಂದಿದ್ದೀವಿ, ಬನ್ನಿ ಹೋಗೋಣ. ಏನಿದೆ ಟಿಕೆಟ್ 40 ರೂಪಾಯಿ ಇದೆ, ಏನ್ ಜಾಸ್ತಿ ಇಲ್ಲ, ನೋಡೋಣ. ಎಷ್ಟು ಕಿಲೋಮೀಟರ್ ಹೋಗತಿ ಬೈದಿತ್ತು ಸುಮಾರಪ್ಪ. ಆಫ್ ಮಾಡ್ತೇವ ಬೈದಿದ್ರು. ಹಿಡ್ಕೋಬೇಕಣ್ಣ ಹೆಂಗ? रुको जरा सबर करो बोल. ಊಟ ಸರಿ ಇಲ್ಲ ಊಟ ಸರಿ ಗೊತ್ತಲ್ಲ. ಏನಿದೆಯಾ ಏನೋ ಆತನ ಮಾಡ್ತಾರಲ್ಲ ಏನೇ ನೀರಾಗ ಹೋಗ್ತಾ ನೋಡಿ ಗಾಯ್ಸ್, ನಾವು ಓಡಿ ಓಡಿ ಹೊಂಟಿದ್ದೇವೆ. ಇಲ್ಲಿ ನೋಡ್ರಿ ಇದು. रुक कहाँ से आते हैं? ಎಷ್ಟು ಕಿಲೋಮೀಟರ್ ಹೋಗುತ್ತೆ? ಯಾವ ತರ ಆಗೋಯ್ತಾ? ಮೆಟ್ರೋ ವಾಟರ್ ಎಲ್ಲ ಬರೋದು
ಜಸ್ಟ್ ಮಾಡಿ ಹೋಗೋ ಹಿಂಗ್ ಹೋಗ್ಬಾರ್ದು ಈ ಕಡೆ ಹಿಂಗ ಯಾರು ಏನನ್ನ ಹೋಗೋಣ ಇಡ್ತಾನ ಇದು ಮಾಡಿ ಅಲ್ಲೆಲ್ಲ ಹಳೆ ಮೇಲೆ ಮತ್ತೆ ಸೊಳ್ಳೆ ನಿನ್ನ ಬೈ ಏನ ಕೈಗೆ ಇಚ್ಚಂತ ಹೆಸರು ಇಡ್ಬೇಕ್ ನಿನಗೆ. ಓಕೆ ಓಕೆ ಊಟ ಆಯ್ತಾ? ಈಗ ಅಲ್ಲಿಂದ ಹೆಂಗ ಬೋಟಲ್ಲಿ ಬಂದ್ಬಿಟ್ವಿ. ಈಗ ಮತ್ತೆ ರಿಟರ್ನ್ ಹೋಗ್ಬೇಕಂದ್ರೆ ಮತ್ತೆ ರಿಟರ್ನ್ ಹೋಗ್ಲೇಬೇಕು. ಅಲ್ಲಿಂದ ಬಸ್ ಸ್ಟ್ಯಾಂಡ್ ಇರೋದಕ್ಕೆ ಹಂಗಾಗಿ ಮತ್ತೆ ರಿಟರ್ನ್ ಮಾಡ್ಕೊಂಡು ಮತ್ತೆ ಹೋಗ್ತಾ ಇದ್ವಿ. ಅದೇ ಬೋಟು. ಸೀಟ್ ಮಾತ್ರ ನೋಡೋಣ ಯಾವ್ದು ಸೀಟ್ ಚಾರ್ಜ್ ಆಗ್ಬೇಕಪ್ಪ ಮೊಬೈಲ್. ನೋಡೋಣ ಹೆಂಗಿದೆ ಅಂತ. ಹಾ ಅಲ್ಲಿ ಇಲ್ಲ ಅಲ್ಲಿ ಸ್ವಲ್ಪ ಚಾರ್ಜ್ ತೆಗಿ. मुन्नार बस मुन्नार नहीं भैया और मुन्नार गाड़ी नहीं टाइम साउथ गाड़ी साउथ स्टैंड एनी टाइम मुन्नार गाड़ी साउथ स्टैंड के बस साउथ स्टैंड के बस बस साउथ बस स्टैंड ನೋಡಪ್ಪ ಇಲ್ಲಿಂದ ತಲುಪಟ್ಟಿಗಳು ಏನು ಅಲ್ಲಿಂದ ಇಲ್ಲಿ ಕಳಿಸ್ತಾವ ಇಲ್ಲಿಂದ ಅಲ್ಲಿ ಕಳಿಸ್ತಾವ. ಒಟ್ನಲ್ಲಿ ನಮಗೆ ಮುನ್ನಾರಿಗೆ ಹೋಗ್ಬೇಕಂದ್ರೆ ಈಗ ಇಲ್ಲಿಗೆ ಬಂದದ್ ನಮಗೆ ಇವಾಗ ಒಂದ್ 30 ಸಲ ಜಾಗ ಚೇಂಜ್ ಮಾಡಿದೆ. ತಲಪಟ್ಟಿಗಳು ಒಬ್ರು ಕರೆಕ್ಟ್ ಆಗಿ ಹೇಳಕತ್ತಿಲ್ಲ ಅಡ್ರೆಸ್. ತಲೆ ಕೆಟ್ಟ ಹೋಗ್ಬಿಟ್ಟೈತಿ. ಈಗ ಸೌತ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಮತ್ತೆ ಇಲ್ಲಿ ಕರ್ಕೊಂಡ್ ಬಂದಾರ. ಈ ಕೇರಳದ ಮೆಟ್ರೋ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಇವಾಗ ಕೇರಳದ ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ. ಇಲ್ಲಿಂದ ನಾವು ಈಗ ಸೌತ್ ಎರ್ನಾಕುಲಂಗೆ ಹೋಗ್ಬೇಕು. ಅಲ್ಲಿಂದ ಮುನ್ನಾರ್ಗೆ ಮತ್ತೆ ಬಸ್ ಜರ್ನಿಲಿ ಹೋಗ್ಬೇಕು. ಈಗ ಮೆಟ್ರೋಗೆ ಹೋಗಿ ಸಿಗೋಣ ಬನ್ನಿ. ಸಣ್ಣ ಮೆಟ್ರೋಗಳು
ಸೌತ್ ಹಾ ಮೆಟ್ರೋ ಸ್ಟೇಷನ್ ಒಳಗಡೆ ಬಂದಿದ್ವಿ. ಈಗ ಬಸ್ ಸ್ಟ್ಯಾಂಡ್ ಹುಡ್ಕೊಂಡು ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಹುಡ್ಕೊಂಡು ಹೋಗೋಣ ಬನ್ನಿ. ಸ್ಟ್ಯಾಂಡ್ ಅಂತೂ ಸಿಗ್ಲಿಲ್ಲ, ಮಳೆ ಅಂತೂ ಸಿಕ್ತು. ಮಳೆ ತೋರಿಸ್ಕೊಂತ ಇದೀವಿ ನೋಡ್ರಿ. ಅಲ್ಲಿ ಬರ್ತಾ ಇದ್ದಾನ ಒಬ್ಬ ಹಿರಿಯ ನಾಗರಿಕ, ಅವ್ರನ್ನ ಕೇಳೋಣ. ಚೇಟ ಅಂತ ಕೇಳೋಣ. ಚೇಟ, ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಬರ್ರೋ, ಹಿಂಗ ಹೋಗ್ಬೇಕಂತೆ. ನೋಡೋಣ ಬನ್ನಿ, ಹೋಗೋಣ. ಹೋಗ ಯಾಕ ग्लास ग्लास है. ಇನ್ನೊಂದು ಬೋರ್ಡ್ ಸಿಕ್ತು, ಹತ್ಕೊಂಡ್ಬಿಟ್ವಿ. ಆನ್ ಮಾಡಿಲ್ಲ ಅದನ್ನ, ಆನ್ ಮಾಡಿಲ್ಲ ನೋಡು. ಈ ಬೋಟಲ್ಲಿ ಜಸ್ಟ್ 6 ರೂಪಾಯಿ ಟಿಕೆಟ್ ಅಲ್ಲಿ ಜರ್ನಿ ಮಾಡ್ತಾ ಇದೆ. ಜಸ್ಟ್ 6. ಏನ್ ಲಕ್ ಇವತ್ತು ನಮ್ದು. ಬೆಳಗ್ಗೆ ಬಂದೆವು ಕೇರಳಕ್ಕೆ. ಒಂದೊಂದ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಹೋಟೆಲ್ ಅಲ್ಲಿ 200-300 ರೂಪಾಯಿ ಊಟನ 20 ರೂಪಾಯಿ ಮಾಡ್ತೇವೆ. ಆಮೇಲೆ ಬೋಟ್ ಅಲ್ಲಿ 500-600 ಇರೋ ರೇಟ್ ನ ಜಸ್ಟ್ 6 ರೂಪಾಯಲ್ಲಿ ಕೇರಳದಲ್ಲಿ ಬೀಚ್ ಅಲ್ಲಿ ಓಡಾಡ್ತಿದ್ವಿ. ನೋಡ್ರಿ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇರ್ತದೆ ಬೋಟ್ ಅಲ್ಲಿ, ಕಾಣಿಸ್ತದೆ ಅನ್ಕೋತಿದ್ವಿ. ಹೆಂಗಾಗತ್ತೆ ಎದೆ ಕುಡಿಯುತ್ತಲ್ಲ. ಇದಪ್ಪ ಅಲೆಗಳಿಗೆ ಬೋಟ್ ಸೇಕ್ ಆಗ್ತದೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ. ತರ ಫೀಲ್ ಚೆನ್ನಾಗಿದೆ. ನೆಕ್ಸ್ಟ್ ಸ್ಟಾಪ್ ಆಯ್ತು. ಈ ಸ್ಟಾಪ್ ಆಗಿ ಇನ್ನು ಆ ಕಡೆ ಎಲ್ಲ ಬರ್ಬೋದಂತದಲ್ಲ. ಬರ್ತಾನ ನಿಲ್ಲಿಸ್ತಾನ ಗೊತ್ತಿಲ್ಲ. ಇನ್ನು ನಮ್ಗೆ ಹೋಯ್ತು ವಾಪಸ್ ಬಿಡ್ಬೇಕಲ್ಲ ಆ ಕಡೆ. ಬರ್ತಾನ ಇಲ್ಲ ಗೊತ್ತಿಲ್ಲ. 6 ರೂಪಾಯಿ ಕಿಲೋ ವಾಪಸ್ ಬಿಡ್ಬೇಕು. ಕರ್ಕೊಂಡ್ ಬಂತಿರೋದು ಹೆಚ್ಚು. ಎರ್ನಾಕುಲಂ ಇಂದ ಮರೀನಾ ವ್ಯೂ ಪಾಯಿಂಟ್ ಗೆ ಬಂದ್ರೆ ಅಲ್ಲಿಂದ ನಿಮ್ಗೆ ಒಂದು 6 ರೂಪಾಯಿ ಪರ್ ಪರ್ಸನ್ ಗೆ ಟಿಕೆಟ್ ಇರುತ್ತೆ. ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಗೆ. ಬರೀ 6 ರೂಪಾಯಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನ ಕರ್ಕೊಂಡು ಹೋಗ್ತಾನೆ ಇದಾರೆ. ಎಲ್ಲಿಗೆ ಅವ್ರು ಇಳಿ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದಾರೆ. ಕೇರಳಕ್ಕೆ ಬಂದ್ರೆ ಈ ಮರೀನಾ ವ್ಯೂ ಪಾಯಿಂಟ್ ಅಲ್ಲಿ ಈ ಬೋಟ್ ಜರ್ನಿನ ಮಿಸ್ ಮಾಡ್ಕೋಬೇಡಿ. ಒಂದ್ಸಲ ಟ್ರೈ ಮಾಡಿ. ನಮ್ಮ ಬೋಟ್ ಇಲ್ಲಿಗೆ ಲಾಸ್ಟ್ ಸ್ಟಾಪ್ ಆಯ್ತು. ಮತ್ತೆ ರಿಟರ್ನ್ ಹೋಗಕ್ಕೆ ಟಿಕೆಟ್ ತೆಗಿಸ್ಬೇಕಿತ್ತು. ನಾವು ಟಿಕೆಟ್ ತೆಗಿಸಿಲ್ಲ. ಇಲ್ಲಿಂದನೇ ಬೇರೆ ಬೀಚ್ಗೆ ಬಸ್ ಅಲ್ಲಿ ಹೋಗ್ಬೇಕಂತ ನಿರ್ಧಾರ ಮಾಡಿದೀವಿ. ಬಸ್ ಹುಡುಕ್ಬೇಕೀಗ. ನೋಡೋಣ ಬನ್ನಿ, ಬಸ್ ಸಿಗ್ತಾ ಇಲ್ಲ. ಟ್ರೈ ಮಾಡುವ. ಅಂಕಲ್ ನ ಕೇಳೋಣ. ಚೆರಿ ಬೀಚ್ ಅಂಕಲ್, ಚೆರಿ ಬೀಚ್, ಚೆರಿ 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 ಬೀಚ್, ಚೆರಿ ಬೀಚ್. ಹಾ ಬಸ್ ಆಟೋ ಸ್ಟ್ಯಾಂಡ್.
ಹಿಂದೆ ಜಾತ್ ಬ್ರೋ. ಅವ್ರನ್ನ ಕೇಳಂಬರ್ಲಿ ಆಟೋದಾರನ. चर्री बीच बहुत दूर है, हाँ, बस जाता नहीं उधर आएगा, इधर आएगा उधर आएगा, वो गाड़ी आ वो गाड़ी जाता जल्दी जल्दी आओ हाँ एकदम पूछता ಹಂಗ ಹಿಂಗ ಮಾಡಿ ಬಸ್ನ ಹಿಡಿಯಾಕತ್ತೀವಿ ನೋಡೋಣ ಸಿಗುತ್ತಾ ಇಲ್ಲ ಟ್ರೈ ಮಾಡೋಣ ಇನ್ನೊಂದ್ಸಲ ಬಾ ಭಯ್ಯ ಚರಿ ಎಂತ ಯಾರನ್ನ ಕೇಳಂದ್ ಬಂದಿಲ್ಲ ಯಾರು ಅದಾರ ಕೇಳಂತಿಲ್ಲ ಯಾರನ್ನ ಕೇಳೋದಿಲ್ಲ ಯಾರು ಹಾ ಆಂಟಿ ಅದಾರಲ್ಲ ಚೆರೆ ಬೀಚ್ ಬಸ್ ಹೋಗಪ್ಪ ಕೇಳು ಕನ್ನಡ ಬರಲ್ಲ ನಮ್ಗೆ ಹಿಂದಿ ಬರಲ್ಲ ಏನ್ ಕೇಳ್ಬೇಕಂತ ಗೊತ್ತಾಗಲ್ಲ. ನಾವು ಗ್ಲಾಸ್ ಇಳಿಸಿರೋ ಪಟ್ನವ್ ಏನಂತ ಕೇಳ ಏನ್ ಚೆರೆ ಬೀಚ್ ಕಾ ಡ್ರಾಪ್ ಹ್ಮ್ ಯಾವ ಬೀಚ್ ಅಂದ್ನಲ್ಲೇ ಚರಾಯಿ ಇದ ಚೆರ್ರಿ ಬೀಚ್ ಇದಲ್ಲ ನಾವು ಹೋಗೋದು ನಾವು ಹೋಗೋದು ಚೆರ್ರಿ ಬೀಚ್. ಮೀನೇನವು ಹೋಗ್ಬಾ ನೀ ಹಿಂಗೆ ಹುಡುಕ ಇಲ್ಲ ಅವನೇ ಬಂದ ಅದಕ್ಕೇನೋ ಅರ್ಥ ಆಗಿಲ್ಲ, ಅದಕ್ಕೆ ನೀವು ಕೇಳ್ತಾನ. ಹಾ ಹಾ ನೀ ಏನಂತ ಕೇಳಿದೆ ಚರಾಯಿ ಬಸ್ ಚರಾಯಿ ಬೀಚ್ ಬಸ್ ಹಾ ಏನಂದ್ರೆ ಒಂದ್ ಮಾತಾಡು ಏ ಚರಾಯಿ ಬೀಚ್ ಬೈಟ್ ಎರಡೆರಡು ಕಡೆ ಎಲ್ಲ ಇದು ಅಲ್ಲ ಸುಮಾರು ಪ್ರತಿ ಬಸ್ ಹೆಂಗ್ ನಾವು ಮಾಡಿದ್ನಲ್ಲ ಏನಿದು ವ್ಯತ್ಯಾಸ ಅಜಗಜ ಅಂತ ಕೊಡು ಏನಂತ ಮತ್ತೆ ಇಲ್ಲಿಂದ ಹೇಳಿದಲ್ಲ 14 ಅಂತ ಆಟೋದ ಮುಖ ನಾನು ಕೇಳಪ್ಪ ಓಸರಿ ಬ್ರಿಡ್ಜ್ಗೆ ಹೋಗ್ತಾ ಇದೀವಿ ಮೇಡಮ್ ಓಸರಿ ಬ್ರಿಡ್ಜ್ ഓ ശരി പാല ರೈಟ್ ബസ് സ്റ്റോപ്പ് ഉണ്ട് ಏ ಸಂತೆ ಹೊಡೆನಾಗಿಲ್ಲ ಓಸರಿ ಬ್ರಿಡ್ಜ್ ಓಸರಿ ಬ್ರಿಡ್ಜ್ ಓಸ್ರಿ ಬ್ರಿಡ್ಜ್ ನೇರಕೋಟ ಏ ಬೋರ್ಡ್ ಆ ಜಂಕ್ಷನ್ ಜಂಕ್ಷನ್ ಓಕೆ ಥ್ಯಾಂಕ್ ಯು पूरा बॉटल ದೋಟ ಆ ಕಡೆ ನೀರೇ ಹತ್ತಿಂಗೆ ಸಮುದ್ರ ಫುಲ್ ಆ ಕಡೆ ನೈಟ್ ಇಲ್ಲಿವರೆಗೂ ಬರ್ತಾವ ನೋಡಿ ನೀವು.